ವೋಲ್ಟೇಜ್, ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ನಡುವಿನ ಸಂಬಂಧ. ರಿಲೇಶನ್ಶಿಪ್ ಬಿಟ್ವೀನ್ ವೋಲ್ಟೇಜ್, ಕರೆಂಟ್ ಅಂಡ್ ರೆಸಿಸ್ಟೆನ್ಸ್. ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್, ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ಪರಸ್ಪರ ಸಂಬಂಧವನ್ನು ಹೊಂದಿರುತ್ತವೆ. ವೋಲ್ಟೇಜ್ ಬದಲಾದಂತೆ ಕರೆಂಟ್ ಕೂಡ ಬದಲಾಗುತ್ತದೆ. ರೆಸಿಸ್ಟೆನ್ಸ್ ಕರೆಂಟ್ನ ಹರಿವನ್ನು ವಿರೋಧಿಸುತ್ತದೆ ಮತ್ತು ಅದನ್ನು ನಿಯಂತ್ರಿಸುತ್ತದೆ. ಇದು ಸುರಕ್ಷಿತ ಸಂಚಲನಕ್ಕೆ ಅವಶ್ಯಕವಾಗಿದೆ. ಈ ವಿಡಿಯೋದಲ್ಲಿ ನಾವು ವೋಲ್ಟೇಜ್, ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ನಡುವಿನ ಸಂಬಂಧವನ್ನು ತಾಂತ್ರಿಕವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ವಿದ್ಯುತ್ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಬನ್ನಿ ಕೆಲವು ಸುರಕ್ಷತೆಯ ಮುನ್ನೆಚ್ಚರಿಕೆಗಳ ಬಗ್ಗೆ ಗಮನ ಹರಿಸೋಣ. ಕೆಲಸವನ್ನು ಪ್ರಾರಂಭಿಸುವ ಮೊದಲು ಉಪಕರಣಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿಕೊಳ್ಳೋಣ. ಕೆಲಸ ಮಾಡುತ್ತಿರುವ ಸಮಯದಲ್ಲಿ ವಿದ್ಯುತ್ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡಿ. ಸಪ್ಲೈ ಟರ್ಮಿನಲ್ಗಳನ್ನು ಕೈಗಳಿಂದ ಮುಟ್ಟಬೇಡಿ. ಬನ್ನಿ ಮೊದಲಿಗೆ ನಮಗೆ ಅವಶ್ಯಕತೆ ಇರುವ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಸ್ಗಳ ಮೇಲೆ ಗಮನ ಹರಿಸೋಣ. ಆಟೋ ಟ್ರಾನ್ಸ್ಫಾರ್ಮರ್, ರಿಯೋಸ್ಟಾಟ್, ಕ್ಲಾಂಪ್ ಆನ್ ಮೀಟರ್, ಕಾಂಬಿನೇಷನ್ ಪ್ಲೈಯರ್, ಸೈಡ್ ಕಟರ್, ಕೆಂಪು ಮತ್ತು ಕಪ್ಪು ವೈರ್ನ ತುಂಡುಗಳು. ಈಗ ಬನ್ನಿ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳೋಣ. ಮೊದಲು ಆಟೋ ಟ್ರಾನ್ಸ್ಫಾರ್ಮರ್ನ ಫೇಜ್ ಟರ್ಮಿನಲ್ ಅನ್ನು ರಿಯೋಸ್ಟಾಟ್ನ ಒಂದು ಟರ್ಮಿನಲ್ಗೆ ಸಂಪರ್ಕಿಸೋಣ. ನಂತರ ಆಟೋ ಟ್ರಾನ್ಸ್ಫಾರ್ಮರ್ನ ನ್ಯೂಟ್ರಲ್ ಟರ್ಮಿನಲ್ ಅನ್ನು ರಿಯೋಸ್ಟಾಟ್ನ ಇನ್ನೊಂದು ಟರ್ಮಿನಲ್ಗೆ ಸಂಪರ್ಕಿಸೋಣ. ಈಗ ಕ್ಲಾಂಪ್ ಆನ್ ಮೀಟರ್ ಅನ್ನು ಎಸಿ ಕರೆಂಟ್ ಮೋಡ್ಗೆ ಸೆಟ್ ಮಾಡಿ ಮತ್ತು ಕೆಂಪು ವೈರ್ ಅನ್ನು ಕ್ಲಾಂಪ್ನಲ್ಲಿ ಇರಿಸಿ. ಈಗ ಎರಡನೇ ಕ್ಲಾಂಪ್ ಆನ್ ಮೀಟರ್ ಅನ್ನು ಎಸಿ ವೋಲ್ಟೇಜ್ ಮೋಡ್ಗೆ ಸೆಟ್ ಮಾಡಿ. ಮೀಟರ್ನ ಕೆಂಪು ಪ್ರೋಬ್ ಅನ್ನು ಆಟೋ ಟ್ರಾನ್ಸ್ಫಾರ್ಮರ್ನ ಫೇಜ್ ಟರ್ಮಿನಲ್ಗೆ ಮತ್ತು ಕಪ್ಪು ಪ್ರೋಬ್ ಅನ್ನು ಆಟೋ ಟ್ರಾನ್ಸ್ಫಾರ್ಮರ್ನ ನ್ಯೂಟ್ರಲ್ ಟರ್ಮಿನಲ್ಗೆ ಸಂಪರ್ಕಿಸಿ. ಈಗ ಆಟೋ ಟ್ರಾನ್ಸ್ಫಾರ್ಮರ್ನ ಸ್ವಿಚ್ ಅನ್ನು ಅಧಿಕ ವೋಲ್ಟೇಜ್ನ ದಿಕ್ಕಿಗೆ ತಿರುಗಿಸಿ. ಹೀಗೆ ಮಾಡುವುದರಿಂದ ಒಂದು ಮೀಟರ್ನಲ್ಲಿ ವೋಲ್ಟೇಜ್ ಹೆಚ್ಚಾಗುತ್ತದೆ ಮತ್ತು ಇನ್ನೊಂದು ಮೀಟರ್ನಲ್ಲಿ ಕರೆಂಟ್ ಕೂಡ ಹೆಚ್ಚಾಗುತ್ತದೆ. ಏಕೆಂದರೆ ವೋಲ್ಟೇಜ್ ಹೆಚ್ಚಾದಂತೆ ಕರೆಂಟ್ ಕೂಡ ಅದೇ ಅನುಪಾತದಲ್ಲಿ ಹೆಚ್ಚಾಗುತ್ತದೆ. ಯಾವಾಗ ಆಟೋ ಟ್ರಾನ್ಸ್ಫಾರ್ಮರ್ನ ಸ್ವಿಚ್ 100 ವೋಲ್ಟ್ಗಳಿಗೆ ಸೆಟ್ ಆಗುತ್ತದೆ ಆಗ ಒಂದು ಮೀಟರ್ನಲ್ಲಿ 100 ವೋಲ್ಟ್ ಅನ್ನು ತೋರಿಸುತ್ತದೆ ಮತ್ತು ಇನ್ನೊಂದು ಮೀಟರ್ನಲ್ಲಿ ಕರೆಂಟ್ 0.04 ಆಂಪಿಯರ್ ಆಗಿರುತ್ತದೆ. ಈಗ ನಾವು ಮತ್ತೆ ಆಟೋ ಟ್ರಾನ್ಸ್ಫಾರ್ಮರ್ನ ಸ್ವಿಚ್ ಅನ್ನು ಹೆಚ್ಚಿನ ವೋಲ್ಟೇಜ್ನ ಕಡೆಗೆ ತಿರುಗಿಸೋಣ ಮತ್ತು ಒಂದು ಮೀಟರ್ನಲ್ಲಿ ವೋಲ್ಟೇಜ್ ಹೆಚ್ಚಾದಾಗ ಇನ್ನೊಂದು ಮೀಟರ್ನಲ್ಲಿ ಕರೆಂಟ್ ಹೆಚ್ಚಾಗುತ್ತದೆಯೇ ಎಂದು ಗಮನಿಸೋಣ. ಆಟೋ ಟ್ರಾನ್ಸ್ಫಾರ್ಮರ್ ಅನ್ನು 150 ವೋಲ್ಟ್ಗಳಿಗೆ ಬದಲಾಯಿಸಿದಾಗ ಒಂದು ಮೀಟರ್ನ ಡಿಸ್ಪ್ಲೇ ಮೇಲೆ 150 ವೋಲ್ಟ್ ಎಂದು ತೋರಿಸುತ್ತದೆ ಮತ್ತು ಇನ್ನೊಂದು ಮೀಟರ್ ಮೇಲೆ ಕರೆಂಟ್ 0.06 ಆಂಪಿಯರ್ಗಳು ಆಗಿರುತ್ತದೆ. ಈಗ ನಾವು ಆಟೋ ಟ್ರಾನ್ಸ್ಫಾರ್ಮರ್ನ ಸ್ವಿಚ್ ಅನ್ನು ಹೆಚ್ಚಿನ ವೋಲ್ಟೇಜ್ ದಿಕ್ಕಿಗೆ ತಿರುಗಿಸೋಣ ಮತ್ತು ಒಂದು ಮೀಟರ್ನಲ್ಲಿ ವೋಲ್ಟೇಜ್ ಮೌಲ್ಯವು ಹೆಚ್ಚಾದಾಗ ಇನ್ನೊಂದು ಮೀಟರ್ನಲ್ಲಿ ಕರೆಂಟ್ ಮೌಲ್ಯವು ಹೆಚ್ಚಾಗುತ್ತದೆಯೇ ಎಂದು ಗಮನಿಸೋಣ. ಆಟೋ ಟ್ರಾನ್ಸ್ಫಾರ್ಮರ್ನ ಸ್ವಿಚ್ 200 ವೋಲ್ಟ್ನಲ್ಲಿ ಇದ್ದಾಗ ಒಂದು ಮೀಟರ್ನ ಡಿಸ್ಪ್ಲೇಯಲ್ಲಿ 200 ವೋಲ್ಟ್ ಎಂದು ತೋರಿಸುತ್ತದೆ ಮತ್ತು ಇನ್ನೊಂದು ಮೀಟರ್ನಲ್ಲಿ ಕರೆಂಟ್ 0.08 ಆಂಪಿಯರ್ಗಳಾಗಿರುತ್ತದೆ. ಈಗ ಆಟೋ ಟ್ರಾನ್ಸ್ಫಾರ್ಮರ್ನ ಸ್ವಿಚ್ ಅನ್ನು ಮತ್ತೊಮ್ಮೆ ಅಧಿಕ ವೋಲ್ಟೇಜ್ ದಿಕ್ಕಿನಲ್ಲಿ ತಿರುಗಿಸಿ ಮತ್ತು ವೋಲ್ಟೇಜ್ನ ರೀಡಿಂಗ್ ನೋಡುವ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಒಂದು ಮೀಟರ್ನಲ್ಲಿ ವೋಲ್ಟೇಜ್ ಹೆಚ್ಚಾಗುವುದನ್ನು ಮತ್ತು ಇನ್ನೊಂದು ಮೀಟರ್ನಲ್ಲಿ ಕರೆಂಟ್ ಕೂಡ ಅದೇ ಅನುಪಾತದಲ್ಲಿ ಹೆಚ್ಚಾಗುವುದನ್ನು ನೀವು ನೋಡಬಹುದು. ಆಟೋ ಟ್ರಾನ್ಸ್ಫಾರ್ಮರ್ನ ಸ್ವಿಚ್ 251 ವೋಲ್ಟ್ನಲ್ಲಿ ಇದ್ದಾಗ ಒಂದು ಮೀಟರ್ನ ಡಿಸ್ಪ್ಲೇಯಲ್ಲಿ 251 ವೋಲ್ಟ್ ಎಂದು ತೋರಿಸುತ್ತದೆ ಮತ್ತು ಇನ್ನೊಂದು ಮೀಟರ್ನಲ್ಲಿ ಕರೆಂಟ್ 0.37 ಆಂಪಿಯರ್ಗಳಾಗಿರುತ್ತದೆ. ಈಗ ನಾವು ವೋಲ್ಟೇಜ್, ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ನಡುವಿನ ಸಂಬಂಧದ ಪ್ರಕ್ರಿಯೆಯ ಮುಖ್ಯ ಹಂತಗಳ ಬಗ್ಗೆ ರಿವಿಷನ್ ಮಾಡೋಣ. ಸಾರಾಂಶ: ಈ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್, ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಂಡೆವು. ನಾವು ವೋಲ್ಟೇಜ್ ಅನ್ನು ಹೆಚ್ಚಿಸುವಾಗ ಅಥವಾ ಕಡಿಮೆ ಮಾಡುವಾಗ ಕರೆಂಟ್ ಹೇಗೆ ಅನುಪಾತದಲ್ಲಿ ಬದಲಾಗುತ್ತದೆ ಎಂಬುದನ್ನು ನಾವು ಗಮನಿಸಿದೆವು. ನಾವು ಸೂಕ್ತವಾದ ಉಪಕರಣ ಎಂದರೆ ಆಟೋ ಟ್ರಾನ್ಸ್ಫಾರ್ಮರ್, ರಿಯೋಸ್ಟಾಟ್
ಮತ್ತು ಕ್ಲಾಂಪ್ ಆನ್ ಮೀಟರ್ ಅನ್ನು ಬಳಸಿಕೊಂಡು ಈ ಅಳತೆಗಳನ್ನು ಸುರಕ್ಷಿತ ರೂಪದಲ್ಲಿ ನಿರ್ವಹಿಸುವುದು ಎಷ್ಟು ಅವಶ್ಯಕ ಎಂಬುದನ್ನು ಕೂಡ ತಿಳಿದುಕೊಂಡೆವು. ಈಗ ನಿಮಗಾಗಿ ಒಂದು ಕೆಲಸವಿದೆ. ವೋಲ್ಟೇಜ್, ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ನಡುವಿನ ಸಂಬಂಧವು ಯಾವ ಯಾವ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಗೆ ಅನ್ವಯವಾಗುತ್ತದೆ? ಸರ್ಕ್ಯೂಟ್ನ ಹೆಸರನ್ನು ಬರೆಯಿರಿ.